ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಕೊಡಲೇಬೇಕು. ಭತ್ತಕ್ಕೆ ಬೆಂಬಲ ಬೆಲೆ ಕೊಡಲೇಬೇಕು. ಮೆಕ್ಕೆಜೋಳಕ್ಕೆ 3,000 ಬೆಂಬಲ ಬೆಲೆ ಕೊಡಲೇಬೇಕು. ರೈತ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು. ಭತ್ತ ಮೆಕ್ಕೆಜೋಳ ಖರೀದಿ ಕೇಂದ್ರ ನವೆಂಬರ್ ಮಧ್ಯವಾರದಲ್ಲಿ ಪ್ರಾರಂಭಿಸಿ. ಭತ್ತ ಮೆಕ್ಕೆಜೋಳ ಖರೀದಿ ಕೇಂದ್ರ ಪ್ರಾರಂಭಿಸಿ. ಬೇಕೇ ಬೇಕು. ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ಘೋಷಿಸಿ. ಭತ್ತಕ್ಕೆ ಬೆಂಬಲ ಬೆಲೆ ಘೋಷಿಸಿ. ಬೇಕೇ ಬೇಕು. ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಇಲ್ಲಿ ರಾಯಲ್ ಸರ್ಕಲ್ ಹತ್ರ ನಾವು ಬೃಹತ್ ಪ್ರತಿಭಟನೆ ಇಟ್ಕೊಂಡಿದ್ವಿ. ಮುಖ್ಯವಾಗಿ ಏನು ರೈತರು ಮೆಕ್ಕೆಜೋಳ ಭತ್ತ ಬೆಳೆದಿದ್ದಾರೆ, ಮೆಕ್ಕೆಜೋಳ ಭತ್ತಕ್ಕೆ ಸಂಪೂರ್ಣ ರೇಟ್ ಕುಸಿದಿದೆ. ಇದರಿಂದ ರೈತರು ಸಾಕಷ್ಟು ಆತಂಕದಲ್ಲಿದ್ದಾರೆ. ಇವತ್ತು ಮಳೆ ಬಂದು ಬೆಳೆ ನಷ್ಟ ಆಗಿದೆ. ಅದೇ ರೀತಿ ಇವತ್ತು ಗೊಬ್ಬರ, ಬೀಜ ಪ್ರತಿಯೊಂದು ದುಬಾರಾಗಿದೆ. ಆ ಖರ್ಚಿಗೆ ತಕ್ಕಂಗೆ ಇವತ್ತು ರೇಟ್ ಸಿಗ್ತಾ ಇಲ್ಲ. ಮೆಕ್ಕೆಜೋಳ ತಗೊಂಡಿದ್ದಾರೆ ರೈತರು ಮಾರಕ್ ಹೋದ್ರೆ 1500-1400 ರೂಪಾಯಿ ಇವತ್ತು ಮಾರ್ತಾ ಇದ್ದಾರೆ. ಒಂದು ಪ್ಯಾಕೆಟ್ ಒಂದು 3.5 ಕೆಜಿ 4 ಕೆಜಿ ಮೆಕ್ಕೆಜೋಳ ಬೀಜ ಇವತ್ತು 1900-2000 ರೂಪಾಯಿ ಇದೆ. ಆದ್ರೆ 1 ಕ್ವಿಂಟಲ್ ಮೆಕ್ಕೆಜೋಳ ಬರೀ ಇವತ್ತು 1500-1400 ಹೇಳ್ತಾರೆ. ಅಂದ್ರೆ ಸಂಪೂರ್ಣ ರೈತರು ಇವತ್ತು ಸಂಕಷ್ಟ ಆಗುತ್ತೆ. ಈ ಕೂಡಲೇ ರಾಜ್ಯ ಸರ್ಕಾರ, ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮ ರೈತರ ಬೆಳೆಗೆ ಬೆಂಬಲ ಬೆಲೆ ಕೊಡಬೇಕಂತ ನಾವು ಆಗ್ರಹಿಸ್ತಾ ಇದೀವಿ. ನಮ್ಮ ಬೇಡಿಕೆ AKKM ರೈತ ಸಂಘಟನೆ ಬೇಡಿಕೆ 3,000 ರೂಪಾಯಿ. 1 ಕ್ವಿಂಟಲ್ ಮೆಕ್ಕೆಜೋಳಕ್ಕೆ 3,000 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು. ಭತ್ತಕ್ಕೆ 3,500 ಬೆಂಬಲ ಬೆಲೆ ಕೊಡ್ಬೇಕಂತ ಡಿಮ್ಯಾಂಡ್ ಮಾಡ್ತಾ ಇದೀವಿ. ಮಾನ್ಯ ಜಿಲ್ಲಾಧಿಕಾರಿಗಳ ಕೇಳ್ಕೊಳ್ಳೋದೇನಂದ್ರೆ ನವೆಂಬರ್ ಮೊದಲನೇ ವಾರದಲ್ಲಿ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ಬೇಕಂತ ಕೇಳ್ತಾ ಇದೀವಿ. ಇವತ್ತು ಖರೀದಿ ಕೇಂದ್ರದಿಂದ ಇವತ್ತು ನಮಗೆ ಬೆಂಬಲ ಬೆಲೆ ಸಿಗುತ್ತೆ. ಇವತ್ತು ವ್ಯಾಪಾರಸ್ಥರಿಂದ ನಮ್ಗೆ ಸಂಪೂರ್ಣ ನಷ್ಟ ಆಗುತ್ತೆ. ಈ ಕೂಡಲೇ ಮೆಕ್ಕೆಜೋಳ ಭತ್ತ ಬೆಳೆಗಾರ ಬೇಡಿಕೆ ಈಡೇರಿಸಬೇಕಂತ ನಾವು ಕೇಳ್ತಾ ಇದೀವಿ. ಇವತ್ತು ಸಾಂಕೇತಿಕ ಪ್ರತಿಭಟನೆ ಮಾಡ್ತೀವಿ. ಈ ಕೂಡಲೇ ಸರ್ಕಾರ ನಮಗೆ ಬೇಡಿಕೆಗೆ ಸ್ಪಂದಿಸ್ಬಿಟ್ಟು ಬೇಡಿಕೆ ಈಡೇರಿಸಿಲ್ಲ ಅಂದ್ರೆ ನಮ್ಮ ರೈತ ಸಂಘಟನೆ ಉಗ್ರವಾದ ಹೋರಾಟಕ್ಕೆ ಮುಂದಾಗ್ತೀವಿ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ನಮ್ಮ ಎಲ್ಲಾ ಬೇಡಿಕೆ ಈಡೇರಿಸುವ ನಿಟ್ಟಿನಲ್ಲಿ ಕ್ರಮ ತಗೋಬೇಕಂತ ಹೇಳಿ ಆಗ್ರಹಿಸ್ತಾ ಇದ್ವಿ. AKKM ಜಿಲ್ಲಾಧ್ಯಕ್ಷ ಗೋವಿಂದ್.